ಇವತ್ತು ವರ್ಲ್ಡ್ ವಿರಾಟ್ ಕೊಹ್ಲಿ ಡೇ. ಅದಕ್ಕೆ ಇದೇ ದಿನ ಅಂದ್ರೆ ಅಕ್ಟೋಬರ್ 23, 2022ಕ್ಕೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವರ್ಲ್ಡ್ ಕಪ್ T20 ಸೆಮಿಫೈನಲ್ ಮ್ಯಾಚ್ ಇತ್ತು. ಅವತ್ತು ಕ್ರಿಕೆಟ್ ಅನ್ನೋ ಚದುರಂಗದ ಆಟದಲ್ಲಿ ಆನೆಗಳನ್ನ, ಕುದುರೆಗಳನ್ನ, ಒಂಟೆಗಳನ್ನ ಹೊಡೆದಾಕಿ ಪಾಕಿಸ್ತಾನ ರಾಜ ಒಬ್ಬ ಇದ್ದಾನೆ ಅನ್ನೋದನ್ನ ಮರ್ತಿದ್ರು. ಅವಾಗ ಬಂದಿದ್ದೆ ಕ್ರಿಕೆಟ್ನ ರಾಜ, ಕಿಂಗ್ ವಿರಾಟ್ ಕೊಹ್ಲಿ. ಅವ್ರು ಬಂದಾಗ ಇಂಡಿಯಾದ ವಿನ್ನಿಂಗ್ ಪರ್ಸೆಂಟೇಜ್ ಇದ್ದಿದ್ದು ಕೊನೆ ಓವರ್ಗಿನ ಮುಂಚೆ ಅಂದ್ರೆ 19ನೇ ಓವರಲ್ಲಿ 8 ಬಾಲಿಗೆ 28 ರನ್ ಬೇಕಾಗಿದ್ದಾಗ ಚಾನ್ಸಸ್ ಇದ್ದಿದ್ದು ಬರೇ 3.1%. ಇಡೀ ಪಾಕಿಸ್ತಾನ್ ಸಂಭ್ರಮಾಚರಣೆಗೆ ರೆಡಿ ಆಗಿತ್ತು. ಪಾಕಿಸ್ತಾನದಲ್ಲಿರೋ ಟಿವಿಗಳೆಲ್ಲ ನಾವು ಇವತ್ತು ಹೊಡೆದೋಗಲ್ಲ ಅಂತ ಖುಷಿಯಲ್ಲಿದ್ವು. ಆದ್ರೆ ಅವ್ರ ಎಲ್ಲಾ ಭರವಸೆಗಳನ್ನ ಸುಟ್ಟು ಗೆಲುವನ್ನ ಕಿತ್ಕೊಂಡ್ ಬಂದಿದ್ದು ವಿರಾಟ್ ಕೊಹ್ಲಿ. 18ನೇ ಓವರ್ 5ನೇ ಬಾಲಲ್ಲಿ ಅವ್ರು ಹೊಡೆದಿದ್ದ 6 ಶಾರ್ಟ್ ಆಫ್ ದಿ ಸೆಂಚುರಿ ಅಂತ ICC ಗುರುತು ಮಾಡಿದ್ರು. ಅವತ್ತು ಕಿಂಗ್ ಕೊಹ್ಲಿ ಅವ್ರ ಬೆಸ್ಟ್ ಇನ್ನಿಂಗ್ಸ್ ಆಡಿದ ದಿನ. ಸ್ಟ್ರೈಕ್ ರೇಟ್ ಹೆಸರಲ್ಲಿ ಇವತ್ತಿಗೆ ಹೀಯಾಳಿಸ್ತಿರೋ ಸುನಿಲ್ ಗವಾಸ್ಕರ್ ಅವತ್ತು ಚಿಕ್ಕ ಮಗು ತರ ಟೋಪಿ ಹಾಕೊಂಡು ಕುಣಿದಾಡಿದ ದಿನ. ಯಾವಾಗ್ಲೂ ಕೂಲ್ ಆಗಿರೋ ಕೋಚ್ ರಾಹುಲ್ ದ್ರಾವಿಡ್ ಮೊದಲನೇ ಬಾರಿಗೆ ಅಗ್ರೆಸಿವ್ ಆಗಿದ್ದ ದಿನ. ಪ್ರಪಂಚದ ಕ್ರಿಕೆಟ್ನ ಹಿಟ್ ಮ್ಯಾನ್ ವಿರಾಟ್ ಕೊಹ್ಲಿನ ಭುಜದ ಮೇಲೆ ಹೊತ್ತು ತಿರುಗಾಡಿದ ದಿನ. ಚೋಕ್ಲಿ ಇನ್ನೊಂದು ಮತ್ತೊಂದು ಅಂತ ಕೊಹ್ಲಿ ಅವ್ರನ್ನ ಹೀಯಾಳಿಸ್ತಿದ್ದವರೆಲ್ಲ ಸ್ಟೇಟಸ್ ಸ್ಟೋರಿ ಹಾಕೊಂಡು ಅವ್ರ ಅಭಿಮಾನಿ ಆಗಿದ್ದ ದಿನ. ವಿರಾಟ್ ಕೊಹ್ಲಿನ ಕಿಂಗ್ ಅಂತ, ಚೇಸ್ ಮಾಸ್ಟರ್ ಅಂತ ಯಾಕೆ ಕರೀತಾರಂತ ಇಡೀ ಪ್ರಪಂಚಕ್ಕೆ ಅವರು ಮತ್ತೆ ಪ್ರೂವ್ ಮಾಡಿದ ದಿನ.